ಅಣ್ಣ ನಾಡ್ಜಿ ಬರ್ತೀನಿ. 500 ರೂಪಾಯಿ ತಗೊಂಡಿವಣ. 500 ಎಣ್ಣೆ ಹೊಡೆದಾಗ ಸುಳ್ಳು ಹೇಳ್ಬಾರ್ದು, ಎಲ್ಲರೂ ನಿಜ ಹೇಳಿ. ನಿಮ್ದೆಲ್ಲ ಏನಕ್ಕೆ ಬ್ರೇಕಪ್ ಆಯ್ತು ಅಂತ. ಪ್ರಕಾಶ ಫಸ್ಟ್ ನೀನ್ ಹೇಳ. ಸ್ವಂತ ಮನೆ ಇಲ್ಲ ಅನ್ಬಿಟ್ಟು ನಮ್ ಹುಡುಗಿ ರಿಜೆಕ್ಟ್ ಮಾಡಿದ್ಲು ಮಗ. ಅವಳ ಜಾತಿ ಬೇರೆ ನನ್ ಜಾತಿ ಬೇರೆ ಅಂತ ಬಿಟ್ಬಿಟ್ಟು ಹೊರಟೋಗ್ಬಿಡ್ಲು ಮಗ. ನಿಂದೇನಪ್ಪ ಪ್ರಭು? ಅಣ್ಣ ಮಕ್ಕಳೆಲ್ಲ ದೊಡ್ಡವಾಯ್ತಾವೆ, ತಿಗಾ ಮುಚ್ಕೊಂಡು ಬೇರೆಯವ್ರನ್ನ ನೋಡ್ಕೊಂಡ್ ಬಿಟ್ಲಣ್ಣ. ಮಕ್ಕದ ಮೇಲೆ 2 ಮೀಸೆ ಇಲ್ಲ, ಆಂಟಿ ಬೇಕಲ್ಲ ನಿನಗೆ? ಮೀಸೆ ಇಲ್ಲ ಅಂದ್ರೆ ಬಾಡಿ ಲಾಸೆ ಐತೆ, ಬಾಡಿ ಲಾಸೆ ಐತೆ. ಓ ನೀನ್ ಪ್ರಭು ಅಲ್ಲ, ಮಹಾಪ್ರಭು, ಮಹಾಪ್ರಭು. ನೀನ್ ಗೋಳಾಡ್ತಿದ್ಯಾ ಅಂತ ಮಣ್ಣನ್ ಗೊತ್ತಾದ್ರೆ ನಿನ್ ಟಾಪು ಬಾಟಮು 2 ಎಗ್ರೋಗತ್ತೆ. ಯಾರಪ್ಪ ಧೀರ? ರಘುವೀರ್ ದೇಸಾಯಿ. ನಿಮ್ಮ ಪ್ರೀತಿಯ ರಘುವೀರ್ ದೇಸಾಯಿ ಬೆಳಗ್ಗೆ 11:30 ಜಾಲಿಕಂಟೆಯಲ್ಲಿ ಜೇನ್ ಬಿಡಿಸಿ ನೋಡಿ ಗೆಳೆಯರೆ. ಅದಕ್ಕೆ ಅಷ್ಟು ಪೊಗರು. ಮದುವೆ ಮಾಡ್, ನಿನ್ನವನು ಮದುವೆ ಮಾಡ. ಮೂತ್ರ ಹಿಡಿದು ತಡಿಲಿಕ್ಕೆ ಆಗುದಿಲ್ಲ. ಅಯ್ಯೋ ಉಫ್ ಹಿಡ್ದಿಟ್ಟ ಮೂತ್ರ ಒಯ್ಯುವಾಗ ಏನು ಸುಖ. ಎಷ್ಟೈತಣ್ಣ? ಬರಲ್ವಾ? 5 ರೂಪಾಯಿ. 5 ರೂಪಾಯ? ಇದು 10 ರೂಪಾಯಿ. ಬಾಕಿ ಚೇಂಜ್ ಇಲ್ಲ. 5 ರೂಪಾಯಿ ಚೇಂಜ್ ಇಲ್ಲ. ಎಂತ ಮಾಡುದು ಈಗ? ಅಮೀದನ್ನ ನನಗೆ ಫೋನ್ ಮಾಡುವ, ಏನಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಅಲ್ಲ ಅಮೀದನ್ನ, ಒಮ್ಮೆ ಬೇಗ ಬನ್ನಿ, ಅರ್ಜೆಂಟ್. ಬಂದೆ ಕಲಿ. ಒಂದು ಪ್ರಾಬ್ಲಮ್ ಉಂಟು ಅಮಿದಣ್ಣ. ಏನು ಪ್ರಾಬ್ಲಮ್ ಅರ ಹೇಳು. ಮೂತ್ರ ಮಾಡ್ಲಿಕ್ಕೆ 5 ರೂಪಾಯಿ ಆಗಿದೆ. ಹಾಗೆ ನಾನು 10 ರೂಪಾಯಿ ಕೊಟ್ಟೇನೆ. 5 ರೂಪಾಯಿ ಚೇಂಜ್ ಇಲ್ಲ. ಹೋಗಿ ಮೂತ್ರ ಮಾಡಿ ಬನ್ನಿ. ಜೋರಾಗಿ ಹೇಳ್ಬೇಕು. ಎಕ್ಸರ್ಸೈಜ್. ಅವೆಲ್ಲ ಬಿಡಿ. ಇಲ್ಲಿ ನೋಡಿ, ನನ್ ಕಾಲ್ ನೋಡಿ. 1 ಇಲ್ಲಿ ನೋಡಿ, ಫಸ್ಟ್ ನೋಡ್ತಾ ಇದ್ದೆ. 1 2 3 4 6 7 ಓಕೆನಾ? ಇಲ್ಲಿ ನೋಡ್ತಾ ಅವ್ರಿಗೆ ಸುಮ್ಮನೆ ಎಷ್ಟಾಕ್ಬಿಡ್ತೀನಿ. 6 ಭಯ ಒಂದು ಫುಲ್ ಕಾರ ಎಗ್ರೆಸ್ ಪಾರ್ಸಲ್ ಮಾಡಲ. ಚುರು 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 ಅಂತ ಸುತ್ತಾ ಇದೆ. ತುಂಬಾ ಬ್ಯಾಡ್ ಕಾಮೆಂಟ್ಸ್ ಬರ್ಬೋದು, ಬಾಯ್ಸ್ ಆಗ್ಬೋದು, ಏನೋ ನನ್ನ ಪ್ರಕಾರ ನನಗೆ ಗೊತ್ತಿಲ್ಲ, ಈಗ ಆ ತರ ಅನಿಸ್ತಿದೆ.
ಅದಕ್ಕೆ ಹೇಳ್ತಾ ಇದೀನಿ. ಸೊ ಬ್ಯಾಡ್ ಕಮೆಂಟ್ ಬಂದ್ರು ಐ ಡೋಂಟ್ ಕೇರ್, ಆಯ್ತಾ. ಸೊ ಇವತ್ತು ನಾನ್ ನಿಮ್ಗೆ ಯಾವ ತರ ಬ್ರಾ ಹಾಕ್ಬೇಕು, ಈ ಬಾಡಿ ಟೈಪ್ ಅಂದ್ರೆ ಏನು, ಹೆವಿ ಬಸ್ಟ್ ಇರೋರ್ಗೆ ಏನ್ ಮಾಡ್ಬೇಕು, ಸ್ಯಾಗಿ ಬ್ರೆಸ್ಟ್ ಇರೋರ್ಗೆ ಯಾವ ತರ ಹಾಕ್ಬೇಕು, ಸೊ ಪ್ರತಿಯೊಂದು ಹೇಳ್ಕೊಡ್ತೀನಿ ನಾನು ನಿಮ್ಗೆ ಇವತ್ತು. ಸೊ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಏನ್ ಹೇಳ್ತಾ ಇದೀನಿ, ಓನ್ಲಿ ಫಾರ್ ಗರ್ಲ್ಸ್. ಬಾಯ್ಸ್ ನೋಡ್ಬಿಟ್ಟು ಸುಮ್ಮನೆ ಬ್ಯಾಡ್ ಕಾಮೆಂಟ್ಸ್ ಹಾಕ್ಬಿಡಿ. ನಿಮ್ಗೆ ಇಲ್ಲಿ ಬೇಡ ಅಂತ ಅಂದ್ರೆ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋನ ನಿಮ್ಮ ಅಕ್ಕ ತಂಗಿ ನಿಮ್ ಗರ್ಲ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇಲ್ಲ ಸ್ಕಿಪ್ ಮಾಡಿ, ನಂಗೆ ಏನ್ ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟು ಬ್ಯಾಡ್ ಕಾಮೆಂಟ್ಸ್ ನಾನು ಮಾಡಕ್ ಹೋಗ್ಬೇಡಿ. ಯಾರೇ ನಾನ್ ತಲೆ ಕಿಚ್ಕೊಳ್ಳೋ ಚಪ್ಪ ನನ್ನ ಮಕ್ಳುಗಳಿಗೆಲ್ಲ. ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂದಾಗ, ಲಾಸ್ಟ್ ಟೈಮ್ ಒಬ್ಬದಲ್ಲಿ ಪೀರಿಯಡ್ಸ್ ಆಗ್ಬಿಡುತ್ತೆ. ಸೊ ಪೀರಿಯಡ್ಸ್ ಆಗಿದ್ದೀನಿ ಅಂತ ಹೇಳಿದಕ್ಕೆ ಟ್ರಾಲ್ ಗುರು. ಹುಡುಗಿನೇ ಅವಳು, ಒಂದ್ ಹುಡುಗಿನ ಕ್ಲಿಪ್ಸ್ ತಗೊಂಡು ನಿಮ್ಗೆ ಮರ್ಯಾದೆ ಇಲ್ವಾ, ಯಾವ ತರ ಹೇಳ್ಬೇಕು ಅಂತ. ಗುರು ಹುಡುಗಿ ಐ ಥಿಂಕ್ ಅವಳು ಹುಡುಗಿನ ಅಲ್ಲ ನನ್ನ ಪ್ರಕಾರ. ಅವಳು ಚಾಂಬಿಲಿ ಮುಂದೆ, ಮತ್ತೆ ಮುಂದೆ ನಾಯಿ ಮುಂದೆ, ಅದ್ರ ಮುಂದೆ ಬೀರೆ ಮುಂದೆ, ಪಿಚಾಚಿ ಮುಂದೆ. ಸೊ ಫಸ್ಟ್ ಹುಡುಗಿರು ಯಾವ ತರ ಬ್ರಾ ಹಾಕ್ಬೇಕು ಅಂತ ಹೇಳ್ತೀನಿ. ನಾರ್ಮಲ್ ನಿಮ್ ಸಿಂಪಲ್ ಏನಿಲ್ಲ, ನಂತರ ಈ ತರ ಬಸ್ಟ್ ಇದೆ ಅಂತ ಅಂದ್ರೆ ನೀವು ಆರಾಮ್ಸೆ ಈ ತರ ಬ್ರಾಗಳನ್ನ ಯೂಸ್ ಮಾಡ್ಬೋದು. ಇದು ಪ್ಯಾಡೆಡ್ ಬ್ರಾನೆ, ಬಟ್ ಹೆವಿ ಪ್ಯಾಡೆಡ್ ಅಲ್ಲ, ಆಯ್ತಾ. ಸೊ ಈ ತರ ಬ್ರಾ ಇರುತ್ತೆ ನೋಡಿ, ಆರಾಮ್ಸೆ ಏನು ಅಷ್ಟು ಬಸ್ಟ್ ಹೆವಿ ಪ್ಯಾಡ್ ಇಲ್ಲ, ಏನಿಲ್ಲ. ಆರಾಮ್ಸೆ ನೀವು ಈ ತರ ಲೈಕ್ ಈಗ ನಾನು ಯಾವ ತರ ಹಾಕೊಂಡಿದ್ದೀನಿ ಆರಾಮ್ಸೆ ಆ ತರ ನೀವು ಹಾಕ್ಬೋದು ಆರಾಮ್ಸೆ. ಇದನ್ನು ವರೈನ್ ಮಾಡಬೇಕು. ತುಂಬಾ ಚೆನ್ನಾಗಿ, ತುಂಬಾ ಸಾಫ್ಟ್ ಇದೆ ಆಯ್ತಾ. ಇದು ನಾರ್ಮಲ್ ಇರೋರ್ಗೆ ಆಗ್ಬಹುದು. ಆಮೇಲೆ ಕೆಲವೊಬ್ಬೊಬ್ಬರಿಗೆ ಸೈಜ್ ಕೂಡ ಗೊತ್ತಾಗಲ್ಲ ಯಾವ್ದು ಹಾಕ್ಬೇಕು ಏನು ಅಂತ. ಗೈಸ್ ನಾನು ಒಂದು ಮೈಂಡ್ ಸೆಟ್ ಅಲ್ಲಿ ಹೇಳ್ತೀನಿ, ನಿಮ್ಗೆ ಸ್ಮಾಲ್ ಬಸ್ಟ್ ಇದೆ, ಓಕೆ ನಾವು ಜಸ್ಟ್ ವಿಡಿಯೋದಲ್ಲೆಲ್ಲ ಅಸಹ್ಯ ಕಾಣಬಾರ್ದು, ನನಗೆ ನೀಟಾಗಿ ಕಾಣ್ಬೇಕು ಅಂತ ಅಂದ್ರೆ ಬಸ್ಟೇ ಇಲ್ಲ ಅನ್ನೋರಿಗೆ ಬೆಸ್ಟ್ ನೀವು 30 ಸ್ಟಾರ್ಟಿಂಗ್ ಬರುತ್ತೆ ಅಂತ. 30 ಅಲ್ಲ 32 ಬಿ ಹೋಗಿ 32A, 32B, 32C, 32D, 32A ಅಂತ ಅಂದ್ರೆ ಲೈಕ್ ಈ ತರ ವಿ ಶೇಪ್ ಬರುತ್ತೆ, ಅಂದ್ರೆ ಇಷ್ಟು ಮಾತ್ರ ಕವರ್ ಆಗುತ್ತೆ. 32B ಅಂತ ಅಂದ್ರೆ ಇಷ್ಟು ಕವರ್ ಆಗುತ್ತೆ. 32C ಅಂತ ಬಂದ್ರೆ ಫುಲ್ ಕವರ್ ಆಗುತ್ತೆ. D ಅಂತ ಬಂದ್ರೆ ಫುಲ್ ಕವರ್ ಆಗುತ್ತೆ. ಅರ್ಥ ಆಯ್ತಾ? A ಅಂತ ಅಂದ್ರೆ ಫುಲ್ ಇಷ್ಟು, B ಇಷ್ಟು, C ಹಿಂಗೆ ಫುಲ್ ಕವರ್ ಆಗ್ತಾ ಇರೋದು. ಸೊ ಬೆಸ್ಟ್ ನಾನು ಆಲ್ಮೋಸ್ಟ್ ಎಲ್ಲ 32B, 34B ಆ ತರ ಇದ್ ಮಾಡೋದು. ನಂದೇನು ತಪ್ಪಿದ್ರು ತಲೆ ತುಪ್ಪುದು ಚಪ್ಪಲೆ ಬಿಡಿಯ. ನಿನ್ನೆ ಒಂದ್ 4 ಫೋಟೋ ಬೇಕಾಗಿದ್ದು, ಹೋಗಿ ಫೋಟೋ ಸ್ಟುಡಿಯೋ ಫೋಟೋ ತಗೊಂಡ ಬರೋ ಟೈಮ್ನಾಗ ಫೋಟೋ ಸ್ವಲ್ಪ ತಳದಿದ್ದು ನಾವು ಒಬ್ಬ ಗಟ್ಟಿ ಬಂದಾಕಿ ಅದ್ರ ಮೇಲೆ ಹಿಂಗ್ ನಿಂತು ನಾನು ನೋಡು ಮಟ ನೋಡಿ ಸಾಕಾಗಿ ಅಂಟು ಸ್ವಲ್ಪ ಚಪ್ಪಲೆ ಕೊಡೋದು ಅಣ್ಣ. ಏನ್ ನೋಡ್ತಿದ್ಯಾ ನಿಂಗೆ ನಾನು ಬೇಡ ಅಂತ, ಬೇಡ ಅಂದ್ರೆ ಬೇಡ ಅಷ್ಟೇ. ನಂಗೆ ಹೊಸ ಬೆಸ್ಟ್ ಫ್ರೆಂಡ್ ಸಿಕ್ಕಿದೆ, ನನ್ ನಿಂಗೆ ಬೇಡ ಅಷ್ಟೇ. ನೋಡ್ಬೇಡ ಸಂಕೇತ ನೋಡ್ತಿದ್ದೆ ಹೀಗೆ ಬೇಡ ನನ್ಗೆ ಅಷ್ಟೇ. ನೋಡ್ತಾನೆ ಇರು, ಅದ್ಬಿಟ್ಟು ಇನ್ನೇನು ಮಾಡ್ತಾನೆ ಇಟ್ಬಿಡ್ತೀನಿ ಅಂದ್ರೆ ಹೋಗ್ಬಿಡು ಇಲ್ಲಿಂದ. ನೀನು ನನಗಿಂತ ದೊಡ್ಡವಾಗಿರ್ಬೋದು, ನಾ ಅಧಿಕಾರ ಸಂಗಡ ಮೂರು ಕಷ್ಟ ಎಲ್ಲಿದ್ದೆ ಹೇಳ. ಇನ್ನು ಕ್ಯಾಪ್ಚನ್ ಹಿಡ್ತು ಹೇಗೆ ಕೊಡ್ತೀಯ, ದುಡ್ಡು ಹೇಗೆ ಕೊಡ್ತೀಯಾ? ಎಂತದ ಹಾಗೆಲ್ಲ ಮಾತಾಡುದು? ಹಾಗೆಲ್ಲ ಮಾತಾಡಬಾರ್ದಾ? ಮಾತಲ್ಲಿ ತೂಕ ಇರಬೇಕು, ಗೊತ್ತಾಯ್ತಾ? ನೀನ್ ಎಲ್ಲಿದ್ದೀಯ? ಬಗ್ಲ 3 ಕಾಸಿನವ, ನನ್ನ ದುಡ್ಡು ಹೇಗೆ ಕೊಡ್ತೀಯ? ನೀ ಅಲ್ಲೇ ನಾ ಬರ್ತೀನಿ, ಬರ್ತೀನಿ, ನಿನ್ನ ಬಿಡ್ಲಿಕ್ಕಿಲ್ಲ ಆಯ್ತಾ? ನೀನು ಉಂಟಲ್ಲ, ನೀನ ನಾನು ಇವತ್ತು ನೋಡ್ತೇನೆ, ಬಾ ನೀನು, ನಿನ್ನ ಬಿಡ್ಲಿಕ್ಕಿಲ್ಲ. ನಾಳೆ ನನ್ನ ಲೆಕ್ಕದಲ್ಲಿ ಒಂದು ಪಾರ್ಟಿ ಉಂಟಾಯ್ತಾ? ಬಾ. ಪಾರ್ಟಿಯಾ? ಯಾವ ಲೆಕ್ಕದಲ್ಲ? ನಾಳೆ ನನ್ನ ಲವ್ ಸಕ್ಸಸ್ ಆಗ್ತದ. ನಾಳೆ ಲವ್ ಸಕ್ಸಸ್ ಆಗ್ತದ?
ಅದ್ ಯಾವ ಗ್ಯಾರಂಟಿ ಹೇಳ್ತೀಯ? ನೋಡು, ಈ ಲವ್ ಅನ್ನೋದು ಜಗಳದಿಂದ ಶುರುವಾಗ್ತದೆ. ಹಾಗೆ ಈಗೊಂದು ಹುಡುಗಿ ಕಲ್ಲು ಹೊಡೆದು ಬಂದಿದ್ದಾನೆ. ಮರಿಬೇಡ, ಬಾ. ಹೇಳಪ್ಪ. ಹಲೋ ಮಗನೇ, ಚೌಟ್ರಿ ಅವ್ರು ಬಂದಾರ. ಅವ್ರು ಸ್ವಲ್ಪ ಕಾಸು ಪೆಂಡಿಂಗ್ ಇತ್ತಲ್ಲ, ನಾನು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಪ್ಪ. ಅವ್ರು ಕಟ್ ಕಳಿಸ್ತೀನಿ. 1 ನಿಮಿಷ ಇರಪ್ಪ. ಲೌಡೆ ಅಣ್ಣ, ನನ್ ಲೌಡೆ ಅಲ್ಲ, ಲೌಡಿ. ಬೇಡ. ಹಂಗಂದ್ರೆ ಹಂಗ್ರಿ, ನಿಮ್ ಮ್ಯಾಗ ತಪ್ಪಾಯ್ತು ಅನ್ಕೋತೇ ನಾವು. ಮದುವೆಲಿ ಆಗಂಗಿಲ್ರಿ, ನಮ್ ಕಾಲ್ ಮೇಲೆ ನಿಂದಿರ್ಬೇಕು, ಲೈಫ್ ಸೆಟಲ್ ಮಾಡ್ಕೊಂಡು ಆಮೇಲೆ ಮದುವೆಗೆ ಯೋಚನೆ ಮಾಡ್ತೀನಿ. ನೋಡ್ರಿ ಹಳೆ ಅಂದ್ರೆ ನಿಮ್ ಲೈಫ್ ಸೆಟ್ಲ್ ಆಗ್ಬೇಕು, ಉದ್ದಾರ ಆಗ್ಬೇಕು, ನಿಮ್ ಕಾಲ್ ಮೇಲೆ ನಿಂದಿರ್ಬೇಕು ಅನ್ನೋದ್ರೊಳಗೆ ನಿಮ್ದೇ ನಿಂದಿರ್ಲಿಕ್ಕಂದ್ರೆ ಏನ್ ಮಾಡ್ತೀರಿ ನೀವು? ನೀವ್ ಒಳ್ಳೇದಕ್ಕೆ ಹೇಳ್ತಾರಿ. ಆ ಕಡೆ ನೀವು ನಿಂದ್ರಂಗ್ ನಿಂದ್ರಿ, ಈ ಕಡೆ ನಿಂದಿರ್ಸ್ರಿ. ನೀವು ಒಳ್ಳೇದಕ್ಕೆ ರೀ. ಏನ್ ಮಾಡ್ತೀವಿ ಮೊದಲು ಮದುವೆ ಆಗ್ಬೇಕು ನೀವು. ನೀವು ಊಟದಾಗ ನಾನು ನಮ್ಮ ಡಿಸ್ಟರ್ಬ್ ಆಗ್ಬಿಟ್ಟಿಲ್ಲ. ಸಣ್ಣಗಿದ್ದಾಗ ಅವಾಗೆ ಮಾಡ್ಬೇಕಿಲ್ಲ. ಮಾಡ್ಯಾವ್ರಿ ಅವಾಗ. ಈ ದೊಡ್ಡದಾಗ ಮಾಡೋದು ಬೇರೆ, ಸಣ್ಣಗಿದ್ದಾಗ ಮಾಡೋದು ಬೇರೆ ರೀ. ನಾನ್ ಕೆಲಸ ಇಲ್ಲ ಬಗ್ಸಿಲ್ಲ, ಹೆಂಗ್ರಿ ನಿಮ್ ಮಗಳು ಹೆಂಗ್ ಸಾಕಲ್ರಿ? ನಾ ಹೇಳೋದು ಕೇಳಿರ್ಲಿ, ನೀವು ಮದ್ವಿ ಮಾಡ್ಕೊಳಂಗ್ ಮಾಡ್ಕೋರಿ. ಆಮೇಲೆ ಕೆಲಸ ಸಿಗ್ತದ. ಸಂಸಾರ ಬಾರ ಆಯ್ತಂದ್ರ ಕೆಲಸ ಹುಡ್ಕಾಡ್ತಾನ ಮನುಷ್ಯ. ಮೊದಲೇ ನಮ್ಗ ಹುಟ್ಟಿದ ಕೆಲಸ ಸಿಕ್ಕೇ ಬಿಡ್ತೇನೆ. ನಮಗ ಮದ್ವಿ ಮಾಡೋಣ, ನಾವು ಕೆಲಸ ಹುಡ್ಕಾಡ್ಕೆ ಇಟ್ಟಿಲ್ ಮಟ್ಟ ಬಂದೇವ್ರಿ. ನಿನಗಂತೂ ಜವಾಬ್ದಾರಿ ಇಲ್ಲ, ಅದಕ್ಕೆ ಮದುವೆ ಆದ್ಮೇಲೆ ಜವಾಬ್ದಾರಿ ಬರ್ತದ ನಾ ಅನ್ಕೊಂಡಿನಿ. ನಂಗೆ ಯೋಚನೆ ಮಾಡಕ್ ಟೈಮ್ ಬೇಕು ಸ್ವಲ್ಪ. ತಗೋ, ಮಾಡು. ಆಯ್ತಾ? ಒಂದಿಷ್ಟು ದಿನಗಳು ಬೇಕು. ದಿನಗಳೆಲ್ಲ ಆಗಂಗಿಲ್ಲ, ಬಾಳ ಅಂದ್ರೆ ಆಗಿಸ್ ಕೊಡ್ತೀವಿ ನಾವು. ಮೋಸ ಮಾಡಿಲ್ಲ ಗೆಳತಿ, ಮೋಸ ಮಾಡಿನಂತ ಯಾಕಳತಿ. ಆಂಟಿ, ನೀನ್ ಲವ್ ಮಾಡ್ದಾನ ನೋಡ್ರಿ. ತುಂಡಿಗೆ ಹಳ್ಳಿಟ್ಟು ಚಳಿ ಬರ್ತೀನಿ. ಸ್ವಲ್ಪ ಜನ ಹೇಳ್ತಾರ ಏನಂತ, ನಿನ್ನ ಬಗ್ಗೆ ಎಲ್ಲಾ ತಿಳ್ಕೊಂಡಿನಂತ. ನೀ ಏನಂದಿ? ಇಲ್ಲಿ ತನ ಆದ್ರೂ ನಮ್ಮ ಮನೆಯವ್ರು ಏನು ತಿಳ್ಕೊಂಡಿಲ್ಲ. ಇವನ್ ನೋಡಿದ್ರೆ ಹೊರಿ ದೊಡ್ಡ ನಮಗ ಇವನ್ ಬಗ್ಗೆ ತಿಳ್ಕೊಬೇಕಂತ. ಒಬ್ಬ ಚಿಕ್ಕಪಡಿ ಸುಳೆ ಮಗನ